ದೇಹಕ್ಕೆ ಹಿತ ಮತ್ತು ಹೊಟ್ಟೆಗೆ ತಂಪು ನೀಡುವ ಈ ಮೊಸರನ್ನ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಅದರಲ್ಲಿಯೂ ದೇವಸ್ಥಾನ ಶೈಲಿಯ ಈ ಮೊಸರನ್ನ ಅಂದರೆ ತುಂಬ ಜನರಿಗೆ ಇಷ್ಟವಾಗುತ್ತೆ. ಏನಾದರೂ ಕಂಫರ್ಟಾಗಿ ಹೊಟ್ಟೆ ತುಂಬ ತಿನ್ನಬೇಕು ಆದರೆ ಲೈಟಾಗಿ ಇರಬೇಕು ಅಂತ ಅನ್ನೋದಾದರೆ ಈ ಥರ ಕರ್ಡ್ ರೈಸ್ ಮಾಡಿಕೊಂಡು ನೀವು ಸೇವಿಸ್ಬೋದು. ತುಂಬಾ ಒಂದು ಚೆನ್ನಾಗಿ ಮತ್ತು ಹಿತಕರವಾಗಿರುತ್ತೆ. ಸೊ ಬನ್ನಿ ಹಾಗಾದರೆ ಈ ಒಂದು ದೇವಸ್ಥಾನ ಶೈಲಿಯ ಕರ್ಡ್ ರೈಸ್ನ ಅಂದರೆ ಮೊಸರನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಈ ಅನ್ನವನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಜೀರಾ ರೈಸ್ನ 3-4 ವಿಜಿಲ್ನ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಆರಿರುವ ಅನ್ನವನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಅವೈಲೇಬಲ್ ಇರುವಂತಹ ಅಕ್ಕಿಯನ್ನು ನೀವು ಯೂಸ್ ಮಾಡಿಕೊಂಡು ಅನ್ನವನ್ನು ಮಾಡ್ಕೊಳ್ಬಹುದು. ನಿಮಗೆ ನೋಡಿ ಜಾಸ್ತಿ ಸಾಫ್ಟಾಗಿ ಬೇಕಾದರೆ ನೀವು ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಮೊಸರನ್ನ ಅಂತ ಅಂದಮೇಲೆ ಒಂದು ಸ್ವಲ್ಪ ಉದುರಾಗಿಯೇ ಪ್ರಿಫರ್ ಮಾಡ್ತೀನಿ, ಜಾಸ್ತಿ ಸಾಫ್ಟಾಗಿನೂ ಸಹ ಇರಬಾರ್ದು. ಟೆಂಪಲ್ ಶೈಲಿಯ ಒಂದು ಮೊಸರನ್ನ ಅಂತ ಅಂದಮೇಲೆ ನೋಡಿ ಒಂದು ಸ್ವಲ್ಪ ಉದುರಾಗಿ ಒಂದು ಸ್ವಲ್ಪ ಗ್ರೀನಿಯಾಗಿ ಅದು ಕಾಣಬೇಕು, ಜಾಸ್ತಿನೂ ಸಹ ಸಾಫ್ಟ್ ಆಗಬಾರ್ದು. ಸೊ ನೋಡಿ ಈ ಥರ ಲೈಟಾಗಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಮೇಕ್ ಶ್ಯೂರ್ ಅನ್ನ ಚೆನ್ನಾಗಿ ಆರಿರಬೇಕು. ಇವಾಗ ನೋಡಿ ಈ ಆರಿರುವ ಅನ್ನದಲ್ಲಿ ನಾನು 1 ದೊಡ್ಡ ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೆನಪಿಡಬೇಕಾದ ಟಿಪ್ ನಂಬರ್ 1 ಏನಂದರೆ ಗಟ್ಟಿ ಮೊಸರನ್ನ ತಗೊಳ್ಳಿ, ಮತ್ತು 2ನೇದು ಜಾಸ್ತಿ ಹುಳಿಯಾಗಿರುವಂಥ ಮೊಸರನ್ನ ತೊಗೊಳ್ಬಾರ್ದು. ಫ್ರೆಶ್ ಆಗಿ ನೋಡಿ ಒಂದು ಸ್ವಲ್ಪ ಲೈಟಾಗಿ ಹುಳಿ ಇದ್ದರೆ ಸಾಕಾಗುತ್ತೆ. ಜಾಸ್ತಿ ಹುಳಿ ಮೊಸರನ್ನ ದಯವಿಟ್ಟು ಮೊಸರನ್ನದಲ್ಲಿ ಯೂಸ್ ಮಾಡ್ಕೊಳ್ಬೇಡಿ. ಇವಾಗ ಈ ಮೊಸರನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮೊಸರನ್ನ ಸೇರಿಸ್ಕೊಂಡ್ಮೇಲೆ ನಾನು ಇದರಲ್ಲಿ 1 ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆ ಹಾಲನ್ನು ನೋಡಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆರಿಸಿರುವಂತಹ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀವು ಇಲ್ಲಿ ಹಾಲನ್ನು ಸೇರಿಸ್ಕೊಳ್ಬೋದು. ಇವಾಗ ಈ 3 ಪದಾರ್ಥಗಳನ್ನು ಚೆನ್ನಾಗಿ ನೋಡಿ ನೀಟಾಗಿ ಎಲ್ಲಿಯೂ ಸಹ ಗಂಟು ಉಳಿಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಲ್ಲಿಯೂ ಸಹ ಗಂಟಾಗದೆ ಇದರ ಸ್ಮೂತಾಗಿ ಟೆಕ್ಸ್ಚರ್ ಬರಬೇಕಾಗುತ್ತೆ. ಇವಾಗ ಇದರಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ. ನೋಡಿ ಮೊಸರಲ್ಲಿ ಒಂದು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ, ಸೊ ಅದಕ್ಕಾಗಿ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಮತ್ತು ಉಪ್ಪು ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ಸಾಕು. ಇವಾಗ ಈ ಒಂದು ದೇವಸ್ಥಾನ ಶೈಲಿಯ ಮೊಸರನ್ನ ಅಂತ ಅಂದಮೇಲೆ ಒಗ್ಗರಣೆ ನೋಡಿ ನೀಟಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನಿಲ್ಲಿ ಒಂದು 3 ದೊಡ್ಡ ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ, ನೀವು ಬೇಕಾದರೆ ಇಲ್ಲಿ ತುಪ್ಪನೂ ಸಹ ಯೂಸ್ ಮಾಡ್ಕೊಳ್ಬೋದು. ಇವಾಗ ಉದ್ದಿನಬೇಳೆನ ಸೇರಿಸಿದ ಮೇಲೆ ಇದರಲ್ಲಿ ಕಡಲೆಬೇಳೆ ಮತ್ತು 1 ಚಮಚದಷ್ಟು ಶೇಂಗಾ ಬೀಜವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನೀವು ಶೇಂಗಾ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು, ಆದರೆ ಒಂದು ಟೆಂಪಲ್ ಶೈಲಿಯ ಮೊಸರನ್ನ ಅಂತ ಅಂದಮೇಲೆ ಇದು ಮಸ್ಟ್, ನೀವು ಹಾಕಲೇಬೇಕು. ಇವಾಗ ಈ ಎಲ್ಲ ಪದಾರ್ಥಗಳನ್ನು ನೋಡಿ ಮಂದ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಚಟಪಟ ಅಂತ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿಬೇಕು, ಅಂದರೆ ನೋಡಿ ನಾವು ಮಾಡ್ತಾ ಇರುವಂಥ ಒಗ್ಗರಣೆ ತುಂಬಾ ಒಂದು ಚೆನ್ನಾಗಿ ಬರುತ್ತೆ. ಇದನ್ನು ಮಂದ ಉರಿಯಲ್ಲಿ ಬೇಯಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು, ಇಲ್ಲಾಂದರೆ ಜೀರಿಗೆ ಮತ್ತು ನೋಡಿ ಉದ್ದಿನಬೇಳೆ ಬೇಗ ಸಿದೋಗುತ್ತೆ. ಸೊ ಅದಕ್ಕಾಗಿ ಆದಷ್ಟು ಮಂದ ಉರಿಯಲ್ಲಿ ಇವುಗಳನ್ನು ಫ್ರೈ ಮಾಡಬೇಕಾಗುತ್ತೆ. ಇವಾಗ ನೋಡಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಉದ್ದಿನಬೇಳೆ ಮತ್ತು ಸಾಸಿವೆನೂ ಸಹ ಚೆನ್ನಾಗಿ ಸಿಡಿದಿದೆ ಅಂತ ಅನ್ನುವಾಗ ಇದರಲ್ಲಿ ನಾನು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಖಾರಕ್ಕೆ ತಕ್ಕಷ್ಟು ಅಂತ ಅಂದರೆ ಮತ್ತು ಜಾಸ್ತಿನೂ ಸಹ ಸೇರಿಸ್ಕೊಳ್ಬೇಡಿ, 1-2 ಮೆಣಸಿನಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ. ಇದರ ಜೊತೆಗೇ ನಾನಿಲ್ಲಿ 1-2 ಒಣಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ನೋಡಿ 1-2 ಮಜ್ಜಿಗೆ ಮೆಣಸಿನಕಾಯಿ ಅಂತ ಕರಿತೀವಿ, ಬಳಕದ ಮೆಣಸಿನಕಾಯಿ ಅಂತ ಕರಿತೀವಿ ನಮ್ಮ ಭಾಗಗಳಲ್ಲಿ. ಇದನ್ನು ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ದಯವಿಟ್ಟು ಸೇರಿಸ್ಕೊಳ್ಳಿ. ಇದರಿಂದ ನೋಡಿ ಒಂದು ಸ್ವಲ್ಪ ಫ್ಲೇವರ್ ಮತ್ತು ರುಚಿ ತುಂಬಾ ಒಂದು ಅದ್ಭುತವಾಗಿ ಬರುತ್ತೆ. ಸೊ ಇದರ ಜೊತೆಗೇ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಮತ್ತೆ ಮಂದ ಉರಿಯಲ್ಲಿ ಈ ಎಲ್ಲ ಪದಾರ್ಥಗಳನ್ನು ನೋಡಿ ಹಸಿ ವಾಸನೆ ಹೋಗೋವರೆಗೆ ನಾವು ಫ್ರೈ ಮಾಡಬೇಕಾಗುತ್ತೆ. ಬಳಕದ ಮೆಣಸಿನಕಾಯಿ ನೋಡಿ ಬ್ರಾಹ್ಮಣರ ಒಂದು ಅಡುಗೆಗಳಲ್ಲಿ ಜಾಸ್ತಿಯಾಗಿ ಇದನ್ನು ಉಪಯೋಗಿಸುವುದುಂಟು. ಊಟಕ್ಕೆ ನೋಡಿ ಸೈಡ್ ಡಿಶ್ ಆಗಿಯೂ ಸಹ ಈ ಮೆಣಸಿನಕಾಯಿ ತುಂಬಾ ಒಂದು ಅದ್ಭುತವಾಗಿರುತ್ತೆ. ಇವಾಗ ನೋಡಿ ಈ ಒಗ್ಗರಣೆ ನೋಡಿ ನೀಟಾಗಿ ಚೆನ್ನಾಗಿ ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಈ ಒಂದು ಮೊಸರು ಮತ್ತು ಅನ್ನ ಮತ್ತು ಹಾಲಿನ ಮಿಶ್ರಣದಲ್ಲಿ ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಮೇಕ್ ಶ್ಯೂರ್ ಈ ಒಂದು ಅನ್ನಕ್ಕೆ ನೋಡಿ ಒಗ್ಗರಣೆ ಜಾಸ್ತಿ ಬಿಸಿ ಆಗಿರಬಾರ್ದು, ಒಂದು ಸ್ವಲ್ಪ ಬೆಚ್ಚಗಿದೆ ಅಂತ ಅನ್ನುವಾಗ ಇದನ್ನು ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಒಂದು ಯಾವುದೇ ಒಂದು ಮೊಸರು ಮತ್ತು ಒಂದು ಒಗ್ಗರಣೆ ಕಾಂಬಿನೇಷನ್ ಇರುವಾಗ ನೋಡಿ ಬಿಸಿ ಇರುವಾಗ ದಯವಿಟ್ಟು ಸೇರಿಸ್ಕೊಳ್ಬೇಡಿ. ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ಸೇರಿಸಿರುವಂತಹ ಒಗ್ಗರಣೆ ಮತ್ತು ಅನ್ನವನ್ನು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ನಾವು ಒಗ್ಗರಣೆಯಲ್ಲಿ ಸೇರಿಸ್ಕೊಂಡಿರುವಂಥ ಎಲ್ಲ ಪದಾರ್ಥಗಳ ಸುವಾಸನೆ ಮತ್ತು ಫ್ಲೇವರ್ ನೋಡಿ ಅನ್ನದ ಜೊತೆ ಚೆನ್ನಾಗಿ ಹೊಂದಿಕೊಳ್ಬೇಕು. ಸೊ ನೋಡಿ ಅದರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಪದಾರ್ಥ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದೆ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ನೋಡಿ ಆ ಒಂದು ಖುಷಿನೇ ಬೇರೆ ಇರುತ್ತೆ. ಸೊ ಇವಾಗ ನೋಡಿ ನಮ್ಮ ಒಂದು ದೇವಸ್ಥಾನ ಶೈಲಿಯ ಮೊಸರನ್ನ ರೆಡಿ ಆಗಿದೆ. ರುಚಿಗಂತೂ ಅದ್ಭುತವಾಗಿ ಇರುತ್ತೆ. ಕೆಲವೊಂದು ಜನರು ಇದರಲ್ಲಿ ಸಕ್ಕರೆಯನ್ನು ಸೇರಿಸೋದುಂಟು. ಮತ್ತು ನೋಡಿ ಚಿಕ್ಕದಾಗಿ ಈರುಳ್ಳಿ ಸೊಪ್ಪನ್ನು ಸಹ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಳ್ತಾರೆ. ನೀವು ಅದನ್ನು ಸಹ ಸೇರಿಸ್ಕೊಳ್ಬೋದು, ಪರವಾಗಿಲ್ಲ. ಆದರೆ ಮೊಸರನ್ನ ಅಂತ ಅಂದಮೇಲೆ ಒಂದು ಸ್ವಲ್ಪ ಹುಳಿಯಾಗಿನೇ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಪ್ರಿಫರ್ ಮಾಡಲ್ಲ. ಈ ಮೊಸರನ್ನ ಉಪ್ಪಿನಕಾಯಿ ಮತ್ತು ಪಾಪಡ್ ಜೊತೆ ಸರ್ವ್ ಮಾಡಿದರೆ ಆಹಾ ಅದ್ಭುತವಾಗಿರುತ್ತೆ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಕೆಲವೊಂದು ಸರಿ ಅನಿಸುತ್ತಲ್ಲ ಏನಾದರೂ ಲೈಟಾಗಿರಬೇಕು ಫುಡ್, ಆದರೆ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಅನ್ನುವಾಗ ಇತ್ತ ಕರ್ಡ್ ರೈಸ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಒಂದು ರುಚಿಯಾಗಿರುತ್ತೆ. ಸೊ ಇಲ್ಲಿಯವರೆಗೂ ನೋಡಿದ್ದೀರಾ ಅಂದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಹಾಗೂ ಅನುಭವವನ್ನು ನನ್ನ ಜೊತೆ ಹಂಚಿಕೊಳ್ಳಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಸಹ ಮರೆಯಬೇಡಿ. ಇದೇ ರೀತಿ ರುಚಿಕರವಾದ ಪಾರಂಪರಿಕ ಅಡುಗೆಗಳನ್ನು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಹಾಗೂ ಈಸಿ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.